ಗೆಳೆಯ, ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡಿದ್ರು, ನನಗೆ ಹತ್ರ ಆದರು, ನನ್ನಲ್ಲಿ ಪ್ರೀತಿ ಹುಟ್ಟಾಕಿದ್ರು. ಅವರು ನನ್ನನ್ನು ಕಂಪ್ಲೀಟಾಗಿ ಬದಲಾಯಿಸ್ಬಿಟ್ರು. ನಾನು ಕನಸು ಕಾಣೋದಕ್ಕೆ ಶುರು ಮಾಡಿದ್ದೆ. ಪ್ರಪಂಚ ನನ್ನ ಕಣ್ಣಿಗೆ ಬೇರೆ ಥರನೇ ಕಾಣಿಸೋದಕ್ಕೆ ಶುರುವಾಗಿತ್ತು. ನಾನು ಅವ್ರ ವಿಷಯದಲ್ಲಿ ಹಾಗಿರಬೇಕು, ಹೀಗಿರಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೆಲ್ಲ ಕನಸು ಕಟ್ಕೊಂಡಿದ್ದೆ. ಇದನ್ನೆಲ್ಲ ಅವ್ರ ಹತ್ರ ಹೇಳ್ಕೋಬೇಕು, ಹೇಳ್ಕೊಂಡು ಗಂಡ ಹೆಂಡತಿ ಥರ ಜೊತೆ ಸಂಸಾರ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಈಗ ಇದೆಲ್ಲ ಹೇಗೋ ಸಹಿಸ್ಕೊಂಡೆ. ಎಲ್ಲರೂ ನನ್ನ ಶ್ರೀಮಂತ ಅಂತಾರೆ, ಆದರೆ ಭೂಮಿಕಾ ಅವರು ನನ್ನ ಜೀವನಕ್ಕೆ ಬಂದಮೇಲೆ ಅವ್ರು ತೋರಿಸಿದ ಪ್ರೀತಿ, ಕಾಳಜಿ ನೋಡಿದ್ಮೇಲೆ ನಾನು ಎಷ್ಟು ಬಡವಾಗಿದ್ದೆ, ಈಗೆಷ್ಟು ಶ್ರೀಮಂತ ಆಗಿದ್ದೀನಿ ನನಗೆ ಅರ್ಥ ಆಗಿತ್ತು. ನನ್ನ ಜೀವನದಲ್ಲಿ ಗಳಿಸಿರೋ ಅತಿ ದೊಡ್ಡ ಆಸ್ತಿ ಅಂದರೆ ಅವರೇ ಕಣ. ಅವ್ರಿಗೇನಾದರೂ ಆದರೆ ನಾನು ಎಲ್ಲಿ ಅವ್ರನ್ನ ಕಳ್ಕೊಂಡು ಮತ್ತೆ ಬಡವ ಆಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳೋ, ನೊಂದ್ಕೋಬೇಡವೋ. ನೋಡೋ, ಅದಕ್ಕೆ ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ನೋಡು, ನೀನು ಯಾವತ್ತಿಗೂ ಶ್ರೀಮಂತನೇ, ಅದಕ್ಕೆ ಕೊನೆವರೆಗೂ ನಿನ್ನ ಜೊತೆಗಿರ್ತಾರೆ. ಒಂದು ವೇಳೆ ಆ ದೇವರು ಅದಕ್ಕೆ ನಾನು ನಿನ್ನಿಂದ ಕಿತ್ಕೋತಾನೆ ಅನ್ನೋದಾದ್ರೆ ಆ ದೇವ್ರು ಇಲ್ಲ ಅಂತಾನೆ ಅರ್ಥ ಹಾಕೋಣ. ಗೆಳೆಯ, ಅದಕ್ಕೆ ತುಂಬ ಒಳ್ಳೆಯವರು ಕಣೋ. ಆ ಒಳ್ಳೆತನನೇ ಅವ್ರನ್ನ ಕಾಯುತ್ತೆ, ಅದ್ರಲ್ಲಿ ಯಾವ ಸಂಶಯನೂ ಇಲ್ಲ. ನೀನು ಧೈರ್ಯವಾಗಿರೋ, ಅದಕ್ಕೆ ಖಂಡಿತ ಏನೂ ಆಗಲ್ಲ, ಅವ್ರು ಚೆನ್ನಾಗಿರ್ತಾರೆ. ನನ್ನ ಸಮಾಧಾನಕ್ಕೆ ಇದನ್ನು ಹೇಳ್ತಾ ಇಲ್ಲ ತಾನೆ. ನೋಡೋ, ನಾವು ಇನ್ಮುಂದೆ ಗಂಡ ಹೆಂಡ್ತಿರಾಗಿ ಸಂಸಾರ ಮಾಡ್ತಾ ಇದ್ರು ಪರವಾಗಿಲ್ಲ, ಈಗ ಹೇಗಿದ್ದೀವೋ ಹಾಗೆ ಇದ್ಬಿಡ್ತೀವಿ. ಬಟ್ ಅವ್ರಿಗೇನು ಆಗದೆ ಇದ್ರೆ ಸಾಕು. ಗೆಳೆಯ, ಪ್ಲೀಸ್ ಪ್ಲೀಸ್ ಕಣೋ, ಇಷ್ಟೊಂದು ವೀಕ್ ಆಗ್ಬೇಡವೋ. ನೋಡು, ನಿನ್ನ ಕಣ್ಣೀರು ಹಾಕ್ಬೇಡ. ನಿನ್ನ ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಗೆಳೆಯ. ಗೌತಮ್, ನೀನ್ ಹೇಳಿದಾಗೆ ನಾನು ಎಲ್ಲರ ಹತ್ರನೂ ಕೇಳಿದೆ, ದೊಡ್ಡ ದೊಡ್ಡ ಜ್ಯೋತಿಷರ ಹತ್ರನೂ ಕೇಳಿದೆ. ಎಲ್ರ ಉತ್ತರನೂ ಒಂದೇ, ಭೂಮಿಕಾಗೆ ಕಂಟಕ ಇರೋದು ನಿಜ. ಈ ವಿಷಯದಲ್ಲಿ ನಾವು ಎಚ್ಚರ ವಹಿಸೋದು ಬಿಟ್ರೆ ಈ ಸಿಚುವೇಶನ್ ಅಲ್ಲಿ ನಾವು ಏನು ಮಾಡಕ್ ಆಗೋದಿಲ್ಲ. ದೇವ್ರ ಮೇಲೆ ಭಾರ ಹಾಕ್ಬೇಕು ಅಷ್ಟೇ. ಗೆಳೆಯ, ಒಂದು ಕೆಲಸ ಮಾಡೋ, ನಿಮ್ಮಿಬ್ಬರ ಜಾತಕನ ನನಗೆ ಕೊಡು, ನಾನು ಬೇರೆಯವ್ರಿಗೆ ತೋರಿಸಿ ಸೆಕೆಂಡ್ ಒಪಿನಿಯನ್ ತಗೋತೀನಿ. ಅದ್ರ ಅಗತ್ಯ ಇಲ್ಲ. ನಾನು ಈಗ ನೀನೇ ಕೇಳಿಸ್ಕೊಂಡೆಲ್ಲ, ಅಮ್ಮನೂ ಬೇರೆಯವ್ರ ಹತ್ರ ಎಲ್ಲ ವಿಚಾರಿಸಿದ್ದಾರೆ. ಕಣ, ನೀವಿಬ್ರು ಮುಂದಕ್ಕೆ ಏನಾಗಬೇಕು ಅನ್ನೋದನ್ನ ಆ ದೇವ್ರ ಡಿಸೈಡ್ ಮಾಡಿರ್ತಾನೆ ಕಣೋ. ನೋಡೋ, ಜಾತಕ ಇದ್ದೇ ಇರುತ್ತೆ ಕಣೋ. ನಮ್ಮ ಪಾಲಿಗೆ ಎಲ್ಲ ಬಾಗ್ಲು ಮುಚ್ಚಿದ್ರು ಗರ್ಭಗುಡಿಯ ಬಾಗ್ಲು ತೆಗೆದೇ ಇರುತ್ತೆ ಕಣೋ. ನಾವು ಹೋಗಿ ದೇವ್ರ ಮುಂದೆ ತಲೆ ಬಾಗಿದ್ರೆ ಸಾಕು, ಆ ದೇವ್ರೆ ನಮ್ಮ ತಲೆ ಕಾಯ್ತಾನೆ ಕಣೋ. ನೀನೇನು ಯೋಚನೆ ಮಾಡ್ಬೇಡಪ್ಪ, ಅದಕ್ಕೆ ಖಂಡಿತ ಏನೂ ಆಗಲ್ಲ. ಆ ದೇವ್ರು ಒಳ್ಳೇದು ಮಾಡೇ ಮಾಡಿ, ಖಂಡಿತ ಒಳ್ಳೇದು ಮಾಡ್ತಾನೆ. ಈ ಕ್ಷಣಕ್ಕೆ ನಾನು ಉಳಿದಿರೋ ಹೋಪ್ ಅದಂದೆ ಕಣ.
ಆ ದೇವ್ರೆ ಅವ್ರನ್ನ ಕಾಯ್ಬೇಕಷ್ಟೆ. ಖಂಡಿತ ಕಾಪಾಡ್ತಾನೆ ಕಣ. ಇಲ್ಲ ದೇವ್ರು ನೋಡ್ಕೋತಾನೆ, ಅವನ ಮೇಲೆ ಭಾರ ಹಾಕೋ, ಖಂಡಿತ ಒಳ್ಳೇದಾಗೇ ಆಗತ್ತೆ. ಬಾ ದೇವ್ರು ನಮ್ಮ ಕರ ಮಾಡ್ಕೊಂಬ. ಐ ಆಮ್ ಸಾರಿ ಅದಕ್ಕೆ, ನಾನು ಮಾಡಬಾರ ತಪ್ಪು ಮಾಡಿದ್ದೀನಿ. ಹಾಗೆ ನನ್ಗೆ ಯಾವಾಗಲೂ ಕಾಡುತ್ತೆ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಅಣ್ಣನಿಗಾಗಲಿ ನಿಮಗಾಗಲಿ ಜೀವಾಗಾಗಲಿ ಅಮ್ಮನಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಮೋಸ ಮಾಡೋ ಇಂಟೆನ್ಷನ್ ನನಗಿರಲಿಲ್ಲ. ನೀವೆಲ್ಲರೂ ಮಗು ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀರಾ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ತುಂಬ ಇಮ್ಮೆಚೂರ್ಡ್ ಆಗಿ ಡಿಸಿಷನ್ ತಗೋಬಿಟ್ಟೆ. ನನಗೆ ಆವಾಗ ಮಗು ಇಂಪಾರ್ಟೆನ್ಸ್ ಏನು, ಮಗು ಜೊತೆ ಅಟ್ಯಾಚ್ ಆಗಿರೋ ನಿಮ್ಮೆಲ್ಲರೂ ಸೆಂಟಿಮೆಂಟ್ಸ್ ಏನು ಅಂತ ನನಗೆ ಅರ್ಥ ಆಗಿದ್ರೆ ನಾನು ಹೀಗೆ ಮಾಡ್ತಾ ಇರಲಿಲ್ಲ. ಭಯಕ್ಕೆ ಬಿದ್ದು ದುಡುಕ್ಬಿಟ್ಟೆ ಅದಕ್ಕೆ. ಸಾರಿ ಅದಕ್ಕೆ, ಸಾಧ್ಯ ಆದ್ರೆ ಕ್ಷಮಿಸ್ಬಿಡಿ. ಮಹಿ, ಹಾಗಿದಾಗೋಯ್ತು ಬಿಡು. ಮಗುನೇ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಮಾತಾಡಿ ಯೋಚನೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ನಿನ್ನಿಂದ ತಪ್ಪಾಗಿದೆ ಅಂತ ನಿನಗೆ ರಿಯಲೈಸ್ ಆಯ್ತಲ್ಲ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಯಾವುದೂ ಇಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಇನ್ಯಾವತ್ತೂ ಯಾರಿಗೂ ಇದರ ಬಗ್ಗೆ ಏನು ಹೇಳಕ್ ಹೋಗ್ಬೇಡ. ಇಲ್ಲ ಅದಕ್ಕೆ, ಈ ವಿಷಯನ ಯಾರಿಗೂ ಹೇಳ್ದೇ ಇದ್ದಿದ್ರಿಂದಲೇ ಹೀಗೆ ಪ್ರಾಬ್ಲಮ್ ಆಗಿರೋದು. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು? ಅದು ನಾನು ಅಬೋಷನ್ ಮಾಡಿಸ್ಕೊಳ್ಳುವಾಗ ನನ್ನ ಫ್ರೆಂಡ್ ದೀಪಾಂಶು ಹೆಲ್ಪ್ ತಗೊಂಡಿದ್ದ. ಆ್ಯಕ್ಚುಲಿ ಅವನೇ ನನ್ನನ್ನು ಅವನ ಪರಿಚಯ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದು. ಇನ್ಫ್ಯಾಕ್ಟ್ ಅವನಿಗೆ ಇನ್ ಆ್ಯಂಡ್ ಔಟ್ ಎಲ್ಲ ಗೊತ್ತು. ದೀಪಾಂಶು ಅಂದರೆ ಬೈಕಲ್ಲಿ ಹೋದಾಗ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದೆಯಲ್ಲ, ಆ ಫ್ರೆಂಡೇನಾ? ಹಾಂ ಅದಕ್ಕೆ. ಈಗ ಅವನಿಂದ ಏನು ಪ್ರಾಬ್ಲಮ್ಮು? ಅವನೀಗ ಈ ವಿಷಯ ಇಟ್ಕೊಂಡು ತುಂಬ ಚೀಪಾಗಿ ವಿಯರ್ಡಾಗಿ ಬಿಹೇವ್ ಮಾಡ್ತಿದ್ದಾನೆ. ಅದಕ್ಕೆ ನನಗೆ ನೀನು ಬೇಕು, ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳಿ ನನಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾನೆ. ಇವಾಗ ಔಟಿಂಗ್ ಬಾ ಅಂತ ಒಂದೇ ಸಮ ಪೀಡಿಸ್ತಿದ್ದಾನೆ. ಅದಕ್ಕೆ ನಾನು ಹೋಗದೆ ಇದ್ರೆ ಅಬೋಷನ್ ವಿಷಯನ ಎಲ್ರಿಗೂ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಇವಾಗ ನಾನು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ನಾನು ಏನು ಮಾಡಲಿ ಅದಕ್ಕೆ? ಇರೋ ವಿಷಯನ ಮನೆಯವ್ರಿಗೆ ಎಲ್ರಿಗೂ ಹೇಳ್ಬಿಡ್ಲಾ? ಇಲ್ಲ ಮಹಿ, ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಹಾಗೇನಾದರೂ ಆದರೆ ವಿಷಯ ತುಂಬಾ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ನನಗೆ ಗೊತ್ತು ಈ ವಿಷಯನ ಎಲ್ರಿಗೂ ಹೇಳದೇ ಇರೋದು ತಪ್ಪು ಅಂತ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸತ್ಯ ಹೇಳಿ ಇನ್ನೊಬ್ಬರು ನೋವು ಕೊಡೋದಕ್ಕಿಂತ ಸುಮ್ಮನಿರೋದೇ ವಾಸಿ. ನಾವು ಇನ್ನೊಬ್ರು ಖುಷಿಗೆ ಕಾರಣ ಆಗಬೇಕು ಹೊರತು ಅವ್ರ ನೋವುಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇದು ನಮ್ಮಲ್ಲೇ ಇರ್ರಿ. ನಮ್ಮ ಬಿಟ್ಟು ಮೂರನೇ ಅವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ. ಮತ್ತೆ ಈಗ ಏನು ಮಾಡೋದು ಅದಕ್ಕೆ? ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡ್ತೀನಿ. ಮಾಮ್, ಏನು ಪ್ಲಾನಿಂಗ್ ಮಾಮ್ ನಿಂತು? ನಿನ್ನ ಹತ್ರ ಕಲಿಬೇಕು ಮಾಮ್ ಪ್ಲಾನ್ ಮಾಡೋದನ್ನ. ಸೂಪರ್ ಅಲ್ಲ ಮಾಮ್? ಹೌ ಯು ಫೀಲಿಂಗ್ ಮಾಮ್? ಓಕೆ ಅಲ್ಲ? ತಗೊಳ್ಳಿ ಬಿಸಿನೀರತ್ತೆ. ನೀನು ಯಾಕೆ ತರಕೋದೆ? ಭೂಮಿಕಾ ಎಲ್ಲಿ? ಅಕ್ಕೋರಿಲ್ಲ, ಎಲ್ಲ ಹೊರಗೋಗವ್ರೆ. ಎಲ್ಲಿ ಹೋಗಿದ್ದಾಳೆ? ಗೊತ್ತಿಲ್ಲ. ನಿನಗೆ ಹೇಳಿ ಹೋಗ್ಲಿಲ್ವಾ? ಇಲ್ಲ, ಇಷ್ಟು ದಿನ ಎಲ್ಲೇ ಹೋದ್ರು ಹೇಳೇ ಹೋಗೋರು. ಅದ್ಯಾಕೋ ಇವತ್ತು ಹೇಳ್ದೆ ಹಂಗೆ ಹೊರಟೋದ್ರು. ಓ ಅಲ್ಲ, ಅವಳು ಹೋಗ್ಬೇಕಾದ್ರೆ ಟೆನ್ಷನಲ್ಲಿದ್ಲಾ ಅಥವಾ ನಾರ್ಮಲ್ ಆಗಿರ್ಲಾ? ಇಲ್ಲ, ದಿನ ಹೆಂಗಿರ್ತಿದ್ರು ಹಂಗೆ ಇದ್ರು. ಆದರೆ ಯಾಕೋ ಇವತ್ತು ಅವಸರದಾಗ ಹೊಂಟೋದ್ರು. ಸರಿ, ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ. ನೀನು ಹೋಗಿ. ಅದಕ್ಕೆ ಎಲ್ಲಿಗೆ ಹೋಗಿರ್ಬೋದು? ಅದಕ್ಕೆಗೇನಾದರೂ ಡೌಟ್ ಬಂದಿದ್ಯಾ? ಅವ್ರಿಗೇನಾದರೂ ಡೌಟ್ ಬಂದರೆ ಅವ್ರೊಂಥರ ಪೊಲೀಸ್ ನಾಯಿ ಥರ ಎಲ್ಲೇ ವಾಸನೆ ಬಂದರೂ ಕಣ್ಣಿಡ್ದು ಬಿಡ್ತಾರೆ. ಅಲ್ಲ, ಅದಕ್ಕೆ ಎಲ್ಲಾದರೂ ಅಣ್ಣನ ಮೀಟ್ ಮಾಡೋದಕ್ಕೆ ಆಫೀಸಿಗೆ ಹೋಗಿದ್ದಾರಾ?
ಜೈ ಯಾವುದಕ್ಕೂ ಗೌತಮ್ ಫೋನ್ ಮಾಡ್ತೀನಿ. ಯಾಕೋ ಹಸಿವಿರಲಿಲ್ಲ. ಅಲ್ಲ ಗೌತಮ್, ನೀನು ಹೀಗೆಲ್ಲ ಮಾಡಿ ನಿನ್ನ ಆರೋಗ್ಯ ಹಾಳಾದರೆ ಹೇಗೆ ಹೇಳು? ಊಟ ತಿಂಡಿ ಹೀಗೆಲ್ಲ ಮಿಸ್ ಮಾಡಬಾರ್ದು, ಅದರಲ್ಲೂ ಬ್ರೇಕ್ಫಾಸ್ಟ್ ಅಂತೂ ಮಿಸ್ ಮಾಡಲೇಬಾರ್ದು. ಗೊತ್ತಮ್ಮ, ಬಟ್ ನಾನು ಇಡೀ ದಿವಸ ಇವತ್ತು ಉಪವಾಸ ಮಾಡಬೇಕು ಅಂತಿದ್ದೀನಿ. ಉಪವಾಸ ಮಾಡ್ತಾ ಇದೀಯಾ? ಹಾಂ, ನಾನು ಉಪವಾಸ ಮಾಡೋದ್ರಿಂದ ಭೂಮಿಕಾ ಅವ್ರಿಗೆ ದೇವರ ಅನುಗ್ರಹ ಸಿಕ್ಕಿ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾನು ಯಾಕೆ ಉಪವಾಸ ಮಾಡಬಾರ್ದು ಅನಿಸಿ ಮಾಡ್ತಾ ಇದ್ದೀನಮ್ಮ. ಸರಿನಪ್ಪ. ಅಮ್ಮ, ಅಂದರೆ ಈ ವಿಷಯ ಇವನು ಭೂಮಿಕಾಗೆ ಹೇಳಲಿಲ್ಲ. ಇವನಿದೇ ಚಿಂತೆಯಲ್ಲಿದ್ದಾನೆ ಅಂತಂದರೆ ನಮ್ಮ ಪ್ಲ್ಯಾನ್ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಗೆಳೆಯ, ಲೈಫಲ್ಲಿ ನೀನು ಯಾವತ್ತೂ ಹಸಿವು ಅನ್ನೋದೇ ನೋಡಿಲ್ಲ. ಊಟ ತಿಂಡಿನ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂತಾ ಇದ್ದೆ. ಅಂಥದ್ರಲ್ಲಿ ಇವತ್ತು ಅತ್ತಿಗೆಗೋಸ್ಕರ ಉಪವಾಸ ಇದೆಯಾ ಅಂದರೆ ಇದು ಯಾವ ತಪಸ್ಗೂ ಕಡಿಮೆ ಇಲ್ಲ ಕಣೋ. ಇದು ನಿಜಕ್ಕೂ ಅತ್ತಿಗೆಗೆ ಬಲ ಕೊಡುತ್ತೆ. ಮನಸ್ಸಾರೆ ಮಾಡೋ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಕಣೋ. ಒಳ್ಳೆದಾಗುತ್ತೆ. ಅವನು ನಿನ್ನ ಹತ್ರ ಸಂಜೆ ಇಲ್ಲೇ ಮೀಟ್ ಮಾಡೋಣ ಅಂತ ಹೇಳಿ ಹೋಗಿದ್ದಾನಲ್ವಾ? ಹಾಂ ಅದಕ್ಕೆ. ಸರಿ, ನೀನು ಅವ್ನು ಕಾಲ್ ಮಾಡು. ನಾನು? ಹಾಂ, ನೀನೇ. ಅವನು ಕಾಲ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಬರೋಕ್ಕೆ. ಯಾಕದಕ್ಕೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಫಸ್ಟ್ ಅವನು ಕಾಲ್ ಮಾಡಿಬಿಟ್ಟು ಬರೋಕ್ಕೆ. ಒಬ್ಬಳೇ ಇದ್ದೀನಿ ಅಂತ ಹೇಳಿ. ಸರಿ ಅದಕ್ಕೆ. ಹೇ ಮಹಿ, ವಾಟ್ ಅ ಸರ್ಪ್ರೈಸ್! ನೀನೇ ಕಾಲ್ ಮಾಡ್ಬಿಟ್ಟಿದ್ಯಾ? ನಾನು ಇದನ್ನ ಪಾಸಿಟಿವ್ ಸೈನ್ ಅಂತ ಅನ್ಕೋಬೋದಾ? ಸ್ಟುಡಿಯೋದಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ನೀನು ಇಲ್ಲಿಗೆ ಬಂದರೆ ಇಲ್ಲೇ ನಾವು ಮಾತಾಡ್ಬೋದು. ಓಕೆ, ರೆಡಿಯಾಗಿ ಇನ್ ಹಾಫ್ ಅನ್ ಅವರಲ್ಲಿ ಬರ್ತೀನಿ. ಅದಕ್ಕೆ ಅವನಿಗೆ ನಾವೇ ಕಾಲ್ ಮಾಡಿ ಬಾ ಅಂತ ಕರೆಸ್ಕೊಳ್ತಿದ್ದೀವಿ. ಯಾಕದಕ್ಕೆ? ಅವ್ನು ಬರಲಿ ಮಹಿ. ಅವ್ನಿಗೆ ಹೇಗೆ ಬುದ್ಧಿ ಹೇಳಬೇಕೋ ಹಾಗೆ ಬುದ್ಧಿ ಹೇಳಿ ಕಳ್ಸೋಣ. ಇನ್ಯಾವತ್ತೂ ಯಾರ ತಂಟೆಗೂ ಹೋಗ್ಬಾರ್ದು. ಹಾಗೆ ಮಾಡೋಣ. ನೀವ್ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾರ್ಯಾರಿಗೆ ಏನೇನು ಎಫೆಕ್ಟ್ ಆಗಬೇಕಾಗಿತ್ತೋ ಆ ಎಫೆಕ್ಟ್ ಆಗ್ತಾಯಿತ್ತು. ಯಾವುದೇ ಕಾರಣಕ್ಕೂ ಗೌತಮ್ ಈ ಕಂಟಕದ ವಿಷಯನ ಭೂಮಿಕಾಗೆ ಹೇಳೋದು. ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗೋದು ಪಕ್ಕ. ಒಂದು ಸಲ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆದರೆ ಅದು ಬೆಳೀತಾನೇ ಹೋಗುತ್ತೆ. ಇವ್ರ ಹತ್ರ ಇದ್ದರೂ ದೂರ ಆಗ್ತಾನೇ ಇರ್ತಾರೆ. ಕೊನೆಗೊಂದು ದಿನ ಅವಳೊಂದು ತೀರ, ಇವನೊಂದು ತೀರ. ಹಾಗಾಗತ್ತೆ. ಸಂಬಂಧಗಳನ್ನ ಹಾಳು ಮಾಡೋದಕ್ಕೆ ಇದಕ್ಕಿಂತ ಬೆಸ್ಟ್ ವೇ ಯಾವುದೂ ಇಲ್ಲ. ಇದೊಂಥರ ಸ್ಲೋ ಪಾಯ್ಸನ್ ಇದ್ದಾಗೆ. ಎಂಥ ಒಳ್ಳೆ ಸಂಬಂಧ ಇದ್ದರೂ ಅದನ್ನು ಸಾಯಿಸ್ಬಿಡುತ್ತೆ. ಎಂಥ ಒಳ್ಳೆ ಪ್ಲಾನ್ ಮಾಮ್ ಇದು. ಇದಂತೂ ಪಕ್ಕಾ ವರ್ಕ್ ಆಗುತ್ತೆ. ಈ ಸಲ ಪಕ್ಕಾ ಕಪ್ ನಮ್ಮದೇ ಅಂತ ನೆಮ್ಮದಿಯಾಗಿರ್ಬೋದು. ಮಾಮ್, ಈ ಥರ ಕ್ರಿಮಿನಲ್ ಪ್ಲ್ಯಾನ್ ಮಾಡೋದ್ರಲ್ಲಿ ನೀನು PhD ಮಾಡಿ. ನಿನ್ನನ್ನು ಯಾರು ಮೀರಿಸೋರೇ ಇಲ್ಲ. ನಾವಿನ್ನೂ ಕೆಳಗಿನ ಲೆವೆಲಲ್ಲಿದ್ದೀವಿ. ಪ್ಲೀಸ್ ಮಾಮ್, ದಯವಿಟ್ಟು ಹೇಗಾದರೂ ಮಾಡಿ ನಿನ್ನ ಬ್ರೈನ್ ಉಪಯೋಗಿಸಿ, ನಿನ್ನ ಎಕ್ಸ್ಪೀರಿಯನ್ಸ್ನ ಉಪಯೋಗಿಸಿ ಹೇಗಾದರೂ ಮಾಡಿ ಮಲ್ಲಿಯಿಂದ ನನಗೆ ಬಿಡುಗಡೆ ಕೊಡಿಸು ಮಾಮ್, ಪ್ಲೀಸ್. ರಿಲ್ಯಾಕ್ಸ್. ಯಾವುದಕ್ಕೆ ಆಗಲಿ ಟೈಮ್ ಬರಬೇಕು. ಟೈಮ್ ಬರದೆ ನಾವೇನು ಮಾಡೋಕ್ಕಾಗಲ್ಲ. ಹಾಗೆ ಮಾಡೋಕ್ಕೋದ್ರೂ ಅದು ವರ್ಕೌಟ್ ಆಗಲ್ಲ.
ನಾವು ಏನೇ ಮಾಡಿದ್ರೂ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಮಾಡಬೇಕು. ನೀನು ಫಸ್ಟು ಅವಳಿಗೆ ಹತ್ರ ಆಗು. ಅದಾಗದೆ ನಾವು ಏನೇ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ. ಮದುವೆಯಲ್ಲಿ ನಡೆದಿದ್ದನ್ನು ಎಲ್ಲರೂ ಮರಿಬೇಕು. ನಿನ್ನನ್ನು ಮತ್ತು ಅವಳನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೀನು ಅವಳ ಜೊತೆ ಚೆನ್ನಾಗಿದೆಯಾ ಅಂತ ಎಲ್ರಿಗೂ ಅನಿಸ್ಬೇಕು. ಅಷ್ಟಾದರೆ ಸಾಕು. ಮುಂದಿನ ಪ್ಲ್ಯಾನ್ಗೆ ಫೌಂಡೇಶನ್ ನಾನು ಹಾಕ್ತೀನಿ. ಕೆಟ್ಟದ್ದು ಮಾಡೋಕ್ಕೆ ಮುಂಚೆ ಗುಡ್ವಿಲ್ ಬೆಳೆಸ್ಕೋಬೇಕು ಜೈ. ಒಳ್ಳೆಯವನು ಅಂತ ಅನ್ಸ್ಕೋಬೇಕು. ಆಗ ಎಲ್ಲರ ಸಿಂಪತಿ ಓಟು ನಿನಗೆ ಬೀಳತ್ತೆ. ಅರ್ಥ ಆಯ್ತಾ? ಹಾಂ ಮಾಮ್. ನೋಡು, ಯಾವುದೇ ಕಾರಣಕ್ಕೂ ಮಲ್ಲಿ ಮುಂದೆ ಭೂಮಿಕಾ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ. ಈಗಾಗಲೇ ಭೂಮಿಕಾಗೆ ಏನು ಮಾಡಬೇಕೋ ಅದನ್ನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ಮಲ್ಲಿಗೆ ಅದನ್ನು ಬೇಗ ಪ್ಲ್ಯಾನ್ ಮಾಡ್ತೀನಿ. ಬ್ಯಾಕ್ ಟು ಬ್ಯಾಕ್ ಎಲ್ಲವನ್ನು ಒಟ್ಟಿಗೆ ಮೈ ಮೇಲೆ ಎಳ್ಕೋಬಾರ್ದು. ನಾವು ಮಾಡಬೇಕಾಗಿರೋದನ್ನು 1 by 1 ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡಬೇಕು. ಅದು ಬುದ್ಧಿವಂತರ ಲಕ್ಷಣ. ಬುದ್ಧಿವಂತ ಆಗು, ದುಡುಕಿ ದಡ್ಡ ಆಗಬೇಡ. ओम पुरोच्चरितं विशेषण विशिष्टायामस्यां सुवृतो शुभयोगा शुभकरणां युक्तायं जमानस्य गोत्रोद्भवस्य अस्मिन् गोत्र ಭೂಮಿಕಾ ಹೆಸರಿನಲ್ಲಿ ಮಾಡಿ. भूमिकानां देश्य सह कुटुम्बवर्गस्य धैर्य वीर्य विजय अभय आयु आरोग्य अष्टैश्वर्य सकलैश्वर्य भोगेश्वर सदा काल. ದೇವ್ರೆ, ಇಲ್ಲಿವರೆಗೂ ನಾನು ಏನು ಕೇಳದಿದ್ರು ನನಗೆಲ್ಲನೂ ಕೊಟ್ಟಿದ್ದೀಯಾ. ನಿನ್ನನ್ನು ಕೇಳೋ ಅವಕಾಶ ನೀನು ಯಾವತ್ತೂ ನನಗೆ ಕೊಟ್ಟೇ ಇಲ್ಲ. ಪ್ರತಿ ಸರ್ತಿ ನಿನ್ನ ಮುಂದೆ ಕೈ ಮುಕ್ಕೊಂಡು ನಿಂತಾಗಲೂ ನಾನು ಕೇಳ್ಕೊಂಡಿದ್ದು ಒಂದೇ, ನಮ್ಮ ಮನೆಯವರೆಲ್ಲ ಚೆನ್ನಾಗಿರಲಿ ಅಂತ. ಈಗ ಅದೇ ರೀತಿ ಭೂಮಿಕಾ ಅವ್ರನ್ನ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊತಾ ಇದ್ದೀನಿ. ಭೂಮಿಕಾ ಅವರು ನೀನೇ ನನಗೆ ಕೊಟ್ಟಿರೋ ಅಪರೂಪದ ವರ. ಆ ವರನ ಯಾವುದೇ ಕಾರಣಕ್ಕೂ ನನ್ನಿಂದ ಕಿತ್ಕೋಬೇಡ ದೇವ್ರೆ. ಅವ್ರಿಗೇನು ಆಗದೆ ಇರೋ ಥರ ನೋಡ್ಕೊ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಭೂಮಿಕಾ ಅವ್ರನ್ನ ಕಾಪಾಡೋ ಹೊಣೆ ನಿಂದು ದೇವ್ರೆ. ಚಕ್ರ ಒಂದು ನಿಮಿಷ. ಈ ಅಮೌಂಟ್ನ ಬಳಸ್ಕೊಂಡು ಪ್ರತಿ ದಿವಸ ನನ್ನ ಹೆಂಡತಿ ಭೂಮಿಕಾ ಹೆಸರಿಗೆ ಪೂಜೆ ಅರ್ಚನೆ ಅಭಿಷೇಕ ಆಗೋಗಿ ನೋಡ್ಕೊಳ್ಳಿ. ಅವ್ರಿಗೇನಾದರೂ ಸಮಸ್ಯೆ ಇದೆಯಾ? ಅವ್ರ ಹೆಸರಲ್ಲಿ ಮನಸ್ಸಿಂದ ಹರಕೆ ಮಾಡ್ಕೊಳ್ಳಿ. ನಿಮ್ಮ ಕೋರಿಕೆನ ಆ ಭಗವಂತ ಖಂಡಿತ ಈಡೇರಿಸ್ತಾನೆ. ಖಂಡಿತ. ಅರ್ಚಕರ ಒಂದು ನಿಮಿಷ ಬನ್ನಿ ಇಲ್ಲಿ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತೇಳಿ ಉಳ್ಳು ಸೇವೆ ಮಾಡ್ತಿದ್ದಾರೆ. ಉಳ್ಳು ಸೇವೆ ಮುಗಿದಾದ್ಮೇಲೆ ನೆಲದ ಮೇಲೆ ಅನ್ನ ಬಡಿಸ್ಕೊಂಡು ಅದೇ ಮಹಾಪ್ರಸಾದ ಅಂತ ಸ್ವೀಕರಿಸ್ತಾರೆ. ಇದೆಲ್ಲ ಫಲಿಸುತ್ತಾ? ಖಂಡಿತ. ಭಾವನೆನೇ ಭಗವಂತ. ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಇದ್ದರೆ ಖಂಡಿತ ಒಳ್ಳೇದಾಗುತ್ತೆ. ನಾವು ಅದನ್ನು ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿಂದ ಮಾಡಬೇಕಷ್ಟೆ. ದೇವರು ಹೊಲಿದ್ರೆ ಒಣಗೋಗಿರೋ ಮರನೂ ಕೂಡ ಚಿಗುರುತ್ತೆ ಅಂತ ಹೇಳ್ತಾರೆ. ಭಕ್ತಿಗೆ ಅಸಾಧ್ಯವಾಗಿರೋದು ಯಾವುದೂ ಇಲ್ಲ.
ಹಾಗೆ ನೋಡಿದ್ರೆ ಭಕ್ತಿ ಅನ್ನೋದು ದೇವ್ರಿಗಿಂತ ದೊಡ್ಡದು. ಭಕ್ತಿಯಿಂದ ಬೇಡ್ಕೊಳ್ಳಿ, ಉಳಿದಿದ್ದನ್ನ ಆ ಭಗವಂತನ ಮೇಲೆ ಬಿಡಿ, ಎಲ್ಲ ಅವನು ನೋಡ್ಕೊತಾನೆ. ಒಳ್ಳೆಯದಾಗಲಿ. ದೇವ್ರೆ, ನಿನ್ನ ಸನ್ನಿಧಿಯಲ್ಲಿ ಉರುಳಿ ಸೇವೆ ಮಾಡಿ ನೆಲದ ಮೇಲೆ ಅನ್ನ ಹಾಕೊಂಡು ತಿಂತೀನಿ. ಭೂಮಿಕಾ ಅವ್ರಿಗೆ ಅಂಟ್ಕೊಂಡಿರೋ ಈ ಕಂಟಕನ ದಯವಿಟ್ಟು ದೂರ ಮಾಡಪ್ಪ. ಗೆಳೆಯ, ಏನಾದರೂ ಬೇಡ್ಕೊಂಡೇನಾ? ಹರಕೆ ಹೊತ್ಕೊಂಡೆ. ಹರಕೆನಾ? ನಾನು ಉರುಳು ಸೇವೆ ಮಾಡ್ತೀನಿ, ನೆಲದ ಮೇಲೆ ಅನ್ನ ತಿಂತೀನಿ. ನಿನ್ನಿಂದ ಇವೆಲ್ಲ ಸಾಧ್ಯ ಏನೋ? ಇಷ್ಟೆಲ್ಲ ಕಣೋ, ಭೂಮಿಕಾ ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಒಟ್ಟಿನಲ್ಲಿ ಅವ್ರು ಚೆನ್ನಾಗಿರ್ಬೇಕಷ್ಟೆ. ಹಾಯ್ ಮಹಿ, ಕೊನೆಗೂ ನಾನು ಹೇಳಿದ್ದಕ್ಕೆ ಒಪ್ಕೊಂಡಲ್ಲ. ಗುಡ್, ಒಳ್ಳೆ ಡಿಸಿಷನ್ನೇ ತೊಗೊಂಡಿದ್ಯಾ. ಇದೊಂಥರ ವಿನ್ ವಿನ್ ಸಿಚುವೇಶನ್. ಇದರಿಂದ ನನಗೂ ಖುಷಿ ಆಗುತ್ತೆ, ನಿನ್ನ ಲೈಫ್ ಸ್ಪಾಯ್ಲ್ ಆಗೋದು ತಪ್ಪುತ್ತೆ. ನಾನು ಇದನ್ನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಹಿ, ಬಟ್ ನೀನಾಗಿ ನನಗೆ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀಯ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಮಹಿ, ದಿಸ್ ಈಸ್ ಫಾರ್ ಯು ಮಹಿ, ವಿತ್ ಲವ್. ನಿನ್ನನ್ನು ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕೆ ಅಸಹ್ಯ ಆಗ್ತದೆ. ಮಹಿ, ಇಷ್ಟೆಲ್ಲ ಆದರೂ ನಿನ್ನ ಕ್ಲಾರಿಟಿ ಸಿಕ್ಕಿಲ್ವಾ? ನನಗೀಗ ಪ್ರಮೋಷನ್ ಆಗಿದೆ ಮಹಿ. ನಾನೀಗ ನಿನ್ನ ಫ್ರೆಂಡ್ ಅಲ್ಲ, ಲವರ್. ಐ ಲವ್ ಯು ಮಹಿ. ಲವ್ವರ್ ಅಂತ ಲವ್ವರು, ಹೀಗೆ ಮಾತಾಡೋಕೆ ನಿನಗೆ ನಾಚಿಕೆ ಆಗಲ್ವಾ? ಯಾಕೆ ಈ ಥರ ಮಾತಾಡ್ತಿದ್ಯಾ ಮಹಿ? ಅಂದರೆ ನೀನು ನನ್ನ ಇಷ್ಟಪಟ್ಟು ಕರ್ಸ್ಕೊಂಡಿಲ್ವಾ? ನಿನ್ನಂತ ಅವ್ನು ಯಾರೋ ಇಷ್ಟಪಡ್ತಾರೆ?